ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಏಳಕ್ಕೆ ಬಿಡ್ತಾ ಇಲ್ಲ, ಒಂದಾದ್ಮೇಲೆ ಒಂದು ಪೆಟ್ಟುಗಳು. ಟ್ಯಾರಿಫ್ ವಾರ್ ಮುಗೀತು, ಹಾಗೋ ಹೀಗೋ ಇರಾನ್ ಯುದ್ಧ ಕೂಡ ಸ್ವಲ್ಪ ಕಂಟ್ರೋಲಿಗೆ ಬಂತು. ಇನ್ನು ಮುಂದೆ ಮಾರ್ಕೆಟ್ ಸ್ವಲ್ಪ ಉಸಿರಾಡಬಹುದು, ಅರ್ನಿಂಗ್ ಸೀಸನಲ್ಲೂ ಕೂಡ ಪರವಾಗಿಲ್ಲ ಅಂತ ಅನ್ನುವಷ್ಟರಲ್ಲಿ ಈಗ ಮೆಗಾ ಎಲ್ ನಿನಿಯೋ ಅಂತ ನಾವು ಕರಿತೀವಿ ಕನ್ನಡದಲ್ಲಿ, ಆದರೆ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಎಲ್ ನಿನಿಯೋ ಅಂತೆ. ಈ ಹೊಸ ರಾಕ್ಷಸ ಎದು ನಿಂತ್ಕೊಂಡಿದೆ. ಈಗ ಇದು ಕೇವಲ ಹವಾಮಾನದ ಬದಲಾವಣೆ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಮತ್ತು ಟ್ರೇಡರ್ಸ್ಗೆ ಗೊತ್ತಿರಲೇಬೇಕಾಗಿರೋ ವಿದ್ಯಮಾನ. ಮಾರ್ಕೆಟ್ ಮೇಲೂ ಕೂಡ ಸಿಕ್ಕಾಪಟ್ಟೆ ಪರಿಣಾಮ ಬೀರುತ್ತೆ, ಆರ್ಥಿಕತೆ ಮೇಲೂ ಕೂಡ ಸಿಕ್ಕಾಪಟ್ಟೆ ಪರಿಣಾಮ ಬೀರುತ್ತೆ. ಹೀಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋರು, ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋರು, ಆಮೇಲೆ ಟ್ರೇಡರ್ಸು ಇದನ್ನ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಡಿಬೇಟ್ ಆಗ್ತಾ ಇದೆ ಬಿಸ್ನೆಸ್ ಟಿವಿಗಳಲ್ಲಿ. ಈಗ ಆಲ್ರೆಡಿ RBI ಕೂಡ ತನ್ನ ಏಪ್ರಿಲ್ ಪಾಲಿಸಿ ಮೀಟಿಂಗ್ನಲ್ಲಿ ಈ ಎಲ್ ನಿನಿಯೋನಿಂದ ಇನ್ಫ್ಲೇಷನ್ ಹೆಚ್ಚಾಗೋ ಡೇಂಜರ್ ಇದೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದೆ. ಹಾಗಾದರೆ 2026ರಲ್ಲಿ ಭಾರತದ ಆರ್ಥಿಕತೆಗೆ ಕಾದಿರುವ ಅಪಾಯಗಳು ಇನ್ನೂ ಏನೇನಿದೆ? ಮೆಗಾ ಎಲ್ ನಿನಿಯೋ ಮತ್ತು ಯುದ್ಧದ ಎಫೆಕ್ಟ್ನಿಂದ ದೇಶದ ಎಕಾನಮಿ ಹಾಗೆ ಮಾರ್ಕೆಟ್ ಮೇಲೆ ಆಗೋ ಇಂಪ್ಯಾಕ್ಟ್ ಏನು? ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ದುಡ್ಡನ್ನ ಸೇವ್ ಮಾಡಿಕೊಂಡು ಬಚಾವಾಗೋದು ಹೇಗೆ? 2026ರಲ್ಲಿ ಪೋರ್ಟ್ಫೋಲಿಯೋ ರಚನೆ ಮೇಲೆ ಪರಿಣಾಮ ಬೀರುವ ಅಂಶಗಳೇನು? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಅನಲೈಸ್ ಮಾಡ್ತಾ ಹೋಗೋಣ ಈ ವರದಿಯಲ್ಲಿ. ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಎಲ್ ನಿನಿಯೋ ಬಂದಾಗ ಭೂಮಿಯ ಕೆಲ ಭಾಗದಲ್ಲಿ ಹೆವಿ ಮಳೆಯಾಗುತ್ತೆ, ಕೆಲ ಭಾಗಗಳಲ್ಲಿ ಬಿಸಿ ಹೀಟ್ ವೇವ್ ಆಗಿ ಎಲ್ಲ ಬರಡಾಗುತ್ತೆ, ನೀರು ಖಾಲಿ ಆಗುತ್ತೆ. ಅದರಲ್ಲಿ ಭಾರತಕ್ಕೆ ಬಿಸಿ ಹೀಟ್ ವೇವ್, ಬರಗಾಲದ ಆತಂಕ ಇದೆ ಅಂಥೇಳಿ ಈಗ ತಜ್ಞರು ಹೇಳ್ತಾ ಇದ್ದಾರಲ್ವಾ. ಇದರಿಂದ ಆರ್ಥಿಕತೆ ಮೇಲಾಗೋ ಪರಿಣಾಮವನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲೂ ಹಳ್ಳಿಗಳ ಆರ್ಥಿಕತೆಗೆ ಆಗೋ ಡ್ಯಾಮೇಜ್ ಏನು ಅಂತ ನೋಡೋಣ. ಇಲ್ಲೊಂದು ಸಿಂಪಲ್ ಚೈನ್ ರಿಯಾಕ್ಷನ್ ಇದೆ. ಮಳೆ ಕಮ್ಮಿ ಆಯಿತು ಅಂದರೆ ಬೆಳೆ ಇಳುವರಿ ಕಮ್ಮಿ ಆಗುತ್ತೆ. ಬೆಳೆ ಕಮ್ಮಿ ಆಯಿತು ಅಂದರೆ ಮಾರ್ಕೆಟ್ನಲ್ಲಿ ಆಹಾರದ ಕೊರತೆ ಸೃಷ್ಟಿಯಾಗಿ ಫುಡ್ ಇನ್ಫ್ಲೇಷನ್, ಆಹಾರದ ಹಣದುಬ್ಬರ ಜಾಸ್ತಿ ಆಗುತ್ತೆ. ಇದು ನೇರವಾಗಿ RBIನ ಟೆನ್ಷನ್ ಹೆಚ್ಚು ಮಾಡುತ್ತೆ. ಏಪ್ರಿಲ್ 2026ರ ಲೇಟೆಸ್ಟ್ IMD ವರದಿ ಪ್ರಕಾರ ಈ ಬಾರಿ ನೈಋತ್ಯ ಮುಂಗಾರು 92% ಮಾತ್ರ ಆಗೋ ಸಾಧ್ಯತೆ ಇದೆ. ಅಂದ್ರೆ ಬಿಲೋ ನಾರ್ಮಲ್ ಮಾನ್ಸೂನ್, ವಾಡಿಕೆಗಿಂತ ಕಮ್ಮಿ ಮಳೆ. ಈಗ ಭಾರತದ GDPಯಲ್ಲಿ ಕೃಷಿ ವಲಯದ ಪಾಲೆಷ್ಟು? 18% ಇದೆ. 18% ಅಲ್ವಾ ಅಂತ ಕೇಳಿದ್ರೆ ಪಾಪ್ಯುಲೇಷನ್ 18% ಮಾತ್ರ ಡಿಪೆಂಡ್ ಆಗಿರೋದಲ್ಲ ಕೃಷಿ ಮೇಲೆ. ಆ 18% ಕೊಡುಗೆ ಕೊಡ್ತಿರೋ ಕೃಷಿ ವಲಯದ ಮೇಲೆ ದೇಶದ ಪಾಪ್ಯುಲೇಷನ್ ಪೈಕಿ 50% ಜನ, ಅಂದರೆ ಒಂದು 70 ಕೋಟಿಗೂ ಅಧಿಕ ಜನ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕಮ್ಮಿ ಆದಾಯದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ದೊಡ್ಡ ರೈತರನ್ನು ಬಿಟ್ಟು ಹೇಳ್ತಿರೋದು ನಾವು ನಿಮಗೆ, ಸಣ್ಣ ಪುಟ್ಟ ರೈತರು, ಕೃಷಿ ಕಾರ್ಮಿಕರು. ಮಳೆ ಕೇವಲ 10% ಕಮ್ಮಿ ಆದರೂ ಕೂಡ ಹಳ್ಳಿಗಳಲ್ಲಿ ಆದಾಯಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಸ್ನೇಹಿತರೆ. ಅಂಥದ್ರಲ್ಲಿ ಮೇ ತಿಂಗಳಿಂದ ಜುಲೈ ತಿಂಗಳ ಒಳಗಡೆ ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಶುರುವಾಗೋ ಈ ಎಲ್ ನಿನಿಯೋ ಪ್ರಭಾವ ನಮ್ಮ ದೇಶದ ಮೇಲೆ ತುಂಬಾ ಪರಿಣಾಮ ಉಂಟು ಮಾಡುತ್ತೆ. ನಮ್ಮ ದೇಶಕ್ಕೆ ಕಾಟ ಕೊಡೋ ಚಾನ್ಸಸ್ 61% ಇದೆ ಅಂತ ರಿಪೋರ್ಟ್ ಹೇಳ್ತಿದೆ. 100% ಭಾರತಕ್ಕೆ ಕಾಟ ಕೊಟ್ಟೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ ಹವಾಮಾನ ಇದು. ಆದರೆ ದೂರದ ಪ್ಯಾಸಿಫಿಕ್ ಸಾಗರದಲ್ಲಿ ಆಗ್ತಾ ಇರುವಂಥ ಸನ್ನಿವೇಶಗಳನ್ನೆಲ್ಲ ಮಾನಿಟರ್ ಮಾಡ್ತಿರೋ ವಿಜ್ಞಾನಿಗಳು ಭಾರತಕ್ಕೆ ಅದು ಕಾಟ ಕೊಡೋ ಚಾನ್ಸಸ್ 61%, ಅರ್ಧಕ್ಕಿಂತ ಜಾಸ್ತಿ, 50-50 ಅಲ್ಲ, 61% ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಇದು ಕೃಷಿ ವಲಯಕ್ಕೆ ಅಪಾಯಕಾರಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತಿಗೂ 50% ಹೆಚ್ಚು ಕೃಷಿ ಭೂಮಿ ಮಳೆಯನ್ನೇ ನಂಬ್ಕೊಂಡಿದೆ. ಮಳೆ ಕೈ ಕೊಟ್ರೆ ಇಡೀ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ. ಒಂದು ವೇಳೆ ಮಳೆ ಕೈ ಕೊಟ್ರೆ ಬೆಳೆ ನಾಶ ಆಗುತ್ತೆ. ಬೆಳೆ ನಾಶ ಆದರೆ ಹಳ್ಳಿಗಳಲ್ಲಿ ರೈತರ ಕೈಗೆ ದುಡ್ಡು ಜಾಸ್ತಿ ಬರಲ್ಲ. ಇಲ್ಲಿಂದಲೇ ಅಸಲಿ ಡಾಮಿನೋ ಎಫೆಕ್ಟ್ ಶುರುವಾಗುತ್ತೆ. ಇದರ ಮೊದಲ ಏಟು ಬೀಳೋದು ಆಟೋಮೊಬೈಲ್ ಸೆಕ್ಟರ್ಗೆ. ಆಟೋಮೊಬೈಲ್ ಏನಾಗುತ್ತೆ ಕಂಪನಿಗಳಿಗೆ ಅಂತ ನೋಡಿ. ಇಲ್ಲಿ ಭಾರತದ ಒಟ್ಟು 2 ವೀಲರ್ ಸೇಲ್ಸ್ನಲ್ಲಿ 50% ಮತ್ತು ಟ್ರ್ಯಾಕ್ಟರ್ ಸೇಲ್ಸ್ನಲ್ಲಿ 100% ಗ್ರಾಮೀಣ ಭಾಗದಿಂದ ಡಿಮಾಂಡ್ ಬರಬೇಕು. ಹೀಗಾಗಿ ರೈತರ ಆದಾಯ ಕಮ್ಮಿ ಆದರೆ ಟ್ರ್ಯಾಕ್ಟರ್ ಸೇಲ್ಸ್ ಡೌನ್ ಆಗುತ್ತೆ. ಹಳ್ಳಿಗಳಲ್ಲಿ 2 ವೀಲರ್ ತಗೊಳ್ಳೋರ ಸಂಖ್ಯೆ ಬಿದ್ದು ಹೋಗುತ್ತೆ. ಆದರೆ ಮುಂಗಾರು ಕೈ ಕೊಡ್ತಿರೋದ್ರಿಂದ FY27ನಲ್ಲಿ ಈ ಸೇಲ್ಸ್ ಕೇವಲ 3-5%ಗೆ ಕುಸಿಯುತ್ತೆ ಅಂತ ICRA ರಿಪೋರ್ಟ್ ಹೇಳ್ತಾ ಇದೆ. ಹಾಗೆ ಸೋಪು, ಶ್ಯಾಂಪು, ಬಿಸ್ಕೆಟ್ ಇಂತಹ FMCG ಪ್ರಾಡಕ್ಟ್ಗಳ ಸೇಲ್ಸ್ ಕೂಡ ಹಳ್ಳಿಗಳಲ್ಲಿ ಕಮ್ಮಿ ಆಗಿತ್ತು ಹಿಂದೆ. ಯಾಕಂದರೆ FMCGಗೆ 40% ಆದಾಯ ಬರೋದು ಹಳ್ಳಿಗಳಿಂದ. ಈಗ ಜನ ದುಡ್ಡು ಜಾಸ್ತಿ ಖರ್ಚು ಮಾಡೋಕೆ ಹಿಂದೇಟು ಹಾಕ್ತಾರಲ್ವ ಆದಾಯ ಕಮ್ಮಿ ಆದಾಗ. ಇದು ಕಾರ್ಪೊರೇಟ್ ಕಂಪನಿಗಳ ಬ್ಯಾಲೆನ್ಸ್ ಶೀಟನ್ನು ಅಲುಗಾಡಿಸುತ್ತೆ. ಸ್ನೇಹಿತರೆ, ನೀವು ಕೇಳಿರ್ಬೋದು
ಆಲ್ಗೊರಿದಮಿಕ್ ಟ್ರೇಡಿಂಗ್, ತುಂಬಾ ರಿಚ್ ಪೀಪಲ್, ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಮಾಡ್ತಾರಂತೆ ಅಂತ ಹೇಳಿ, AI ಹೆಲ್ಪ್ ಅನ್ನ ತಗೊಳ್ತಿದಾರಂತೆ ಅಂತ ಹೇಳಿ. ಇದು ಹೇಗೆ ಅಂದ್ರೆ ಸ್ನೇಹಿತರೆ, ಸಾಮಾನ್ಯ ಜನ ಚಾರ್ಟ್ ನೋಡ್ತಾ ಕ್ಯಾಂಡಲ್ಗಳು ಮೂವ್ ಆಗ್ತಿರೋದನ್ನ ನೋಡಿ ಯಾವ ಇಂಡಿಕೇಟರ್ ಯೂಸ್ ಮಾಡಬೇಕು ಅಂತ ಹೇಳಿ ತಲೆ ಕೆರ್ಕೊಳ್ಳೋ ಟೈಮ್ನಲ್ಲಿ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತಲ್ಲ, ಅದೇ ಟೈಮ್ನಲ್ಲಿ AI ಪವರ್ ಟೂಲ್ಗಳು ಕೆಲಸವನ್ನ ಫಾಸ್ಟ್ ಮಾಡ್ತವೆ. ಉದಾಹರಣೆಗೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಲೆಮನ್ ಪ್ಲಾಟ್ಫಾರ್ಮ್, ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಇದು ಬೋಲ್ಟ್ ಟ್ರೇಡ್ಸ್ ಇಂಡಿಕೇಟರ್ ತಗೊಂಬಂದಿದ್ದಾರೆ ಇಲ್ಲಿ. ಇದು ನಾರ್ಮಲ್ ಇಂಡಿಕೇಟರ್ ಅಲ್ಲ. ಇವತ್ತು ಯಾವ ಸ್ಟ್ರಾಟಜಿ ನಿಜವಾಗ್ಲೂ ವರ್ಕ್ ಆಗ್ತಾ ಇದೆ, ಅದರ ವಿನ್ ರೇಟ್ ಎಷ್ಟು, ರಿಯಲ್ ರಿಟರ್ನ್ಸ್ ಎಷ್ಟು ಬರ್ತಿದೆ ಅನ್ನೋದ್ರ ಕಂಪ್ಲೀಟ್ ಲೈವ್ ಡೇಟಾನ ನೀವು ಟ್ರೇಡ್ ತಗೊಳ್ಳೋಕ್ಕೂ ಮುಂಚೆನೇ ಇದು ತೋರಿಸುತ್ತೆ. ಸ್ಕ್ರೀನ್ ಮೇಲೆ ಎಂಟ್ರಿ, ಟಾರ್ಗೆಟ್, ಸ್ಟಾಪ್ ಲಾಸ್ ಹೀಗೆ ಕಂಪ್ಲೀಟ್ ಆಗಿರೋ ಆ AI ಬ್ರೈನ್ ತನ್ನ ಫಾಸ್ಟ್ ಪ್ರೊಸೆಸಿಂಗ್ ಪವರನ್ನು ಯೂಸ್ ಮಾಡಿಕೊಂಡು ಹೆಲ್ಪ್ ಮಾಡುತ್ತೆ, ಡೇಟಾ ಸಪೋರ್ಟ್ ಅನ್ನ ಕೊಡುತ್ತೆ. ಸೆಬಿ ರೆಗ್ಯುಲೇಟೆಡ್ ಇದು ಹೈಟೆಕ್ ಟೆಕ್ನಾಲಜಿಯನ್ನ ಇವರು ಅಫೋರ್ಡಬಲ್ ಪ್ರೈಸಸ್ ನಲ್ಲಿ ನೀಡ್ತಾ ಇದ್ದಾರೆ. ಇದು ಯಾವುದೇ ಹೂಡಿಕೆ ಸಲಹೆ ಅಲ್ಲ, ಪರ್ಟಿಕ್ಯುಲರ್ ಸ್ಟಾಕ್ ಬಗ್ಗೆ ನಾವು ಯಾವುದು ಚರ್ಚೆ ಮಾಡ್ತಾ ಇಲ್ಲ ಇಲ್ಲಿ. ರೆಗ್ಯುಲರ್ ಟ್ರೇಡರ್ಸ್ಗೆ ಇದರ ಇನ್ಪುಟ್ಸ್ ಯೂಸ್ಫುಲ್ ಆಗಬಹುದು. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲೆಮನ್ ಪ್ಲಾಟ್ಫಾರ್ಮ್ ನ ಲಿಂಕ್ ಅನ್ನ ಚೆಕ್ ಮಾಡಿ. ಭಾರತದ ಮುಂದಿರೋ 4 ಬಿಗ್ ಟೆನ್ಷನ್. ಕೇವಲ ಎಲ್ ನಿನೋ ಮಾತ್ರ ಅಲ್ಲ, 2026ರಲ್ಲಿ ನಮ್ಮ ಎಕಾನಮಿ ಬೇರೆ 4 ದೊಡ್ಡ ಪೆಟ್ಟುಗಳನ್ನ ಒಟ್ಟಿಗೆ ತಿಂತಿದೆ. ಒಂದರ ಹಿಂದೊಂದು ಶಾಕ್ ನಮ್ಮನ್ನ ಕಾಡ್ತಾ ಇದೆ. ಒಂದನೇ ಕಂಟಕ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ, ಜೊತೆಗೆ ಆಯಿಲ್ ಶಾಕ್. ಮಾರ್ಚ್ 2026ರ ಡೇಟಾ ಪ್ರಕಾರ ನಮ್ಮ CPI ಇನ್ಫ್ಲೇಷನ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅಲ್ಲಿ 3.4% ಇದೆ. ಇದು ನೋಡೋಕೆ ನಾರ್ಮಲ್ ಅಂತ ಅನ್ನಿಸ್ಬೋದು, ಆದರೆ ಹಳ್ಳಿಗಳಲ್ಲಿ ಫುಡ್ ಇನ್ಫ್ಲೇಷನ್ ಆಲ್ರೆಡಿ 3.96% ದಾಟಿದೆ. ಭಾರತದ ರಿಟೇಲ್ ಹಣದುಬ್ಬರ ಲೆಕ್ಕ ಹಾಕೋ CPIನಲ್ಲಿ ಆಹಾರ ವಸ್ತುಗಳ ತೂಕನೇ ಬರೋಬ್ಬರಿ 36% ಇದೆ. ಮಳೆ ಕಮ್ಮಿ ಆದರೆ ಇದು ಇನ್ನೂ ಕೂಡ ಹೆಚ್ಚಾಗುತ್ತೆ. ತರಕಾರಿ, ಬೇಳೆಕಾಳುಗಳ ಬೆಲೆ ಗಗನಕ್ಕೆ ಮುಟ್ಟುತ್ತೆ. ಬೇಳೆಕಾಳುಗಳ ಉತ್ಪಾದನೆ ಕೇವಲ 5% ಕುಸಿದ್ರೂ ಸಾಕು. ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಇನ್ಫ್ಲೇಷನ್ ಆಗುತ್ತೆ. ಇದ್ರ ಜೊತೆಗೆ ಮಿಡಲ್ ಈಸ್ಟ್ ಟೆನ್ಷನ್ನಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $100 to $105 ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಫೆಬ್ರವರಿಯಿಂದ ಈಚೆಗೆ ಕ್ರೂಡ್ ಆಯಿಲ್ ಬೆಲೆ 42-45% ರೈಸ್ ಆಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, $100 ಮೇಲೆ ಟ್ರೇಡ್ ಆಗ್ತಿದೆ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್. JP ಮಾರ್ಗನ್ ರಿಪೋರ್ಟ್ ಪ್ರಕಾರ ಕ್ರೂಡ್ ಆಯಿಲ್ ಬೆಲೆ 20% ಹೆಚ್ಚಾದರೆ ಕಂಪನಿಗಳ ಅರ್ನಿಂಗ್ಸ್ 1.5% ಕರಗುತ್ತೆ, ಕಟ್ಟಾಗುತ್ತೆ. ಇದು ಮಾರ್ಕೆಟ್ಗೆ ಡೈರೆಕ್ಟ್ ನೆಗೆಟಿವ್ ಇಂಪ್ಯಾಕ್ಟ್. ಸ್ನೇಹಿತರೆ, ತೈಲ ಬೆಲೆ ಏರಿದಾಗ ಟ್ರಾನ್ಸ್ಪೋರ್ಟೇಷನ್ ರೇಟ್ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಏರಿದ್ರೆ ಪ್ರತಿಯೊಂದು ವಸ್ತುವಿನ ಬೆಲೆನೂ ಹೆಚ್ಚಾಗುತ್ತೆ. ಎರಡನೇ ಕಂಟಕ ಏನ್ ಗೊತ್ತಾ, ಬಡ್ಡಿ ದರ ಮತ್ತು RBI ಟ್ರ್ಯಾಪ್. ಇನ್ಫ್ಲೇಷನ್ ನ 4% ಲಿಮಿಟ್ ನಲ್ಲಿ ಇಡಬೇಕಾಗಿರೋ ಜವಾಬ್ದಾರಿ RBI ಗಿದೆ. ಇದು ಅಬ್ಬಬ್ಬ ಅಂದ್ರೆ 6% ವರೆಗೂ ಕೂಡ ಹೋಗಬಹುದು. 4 to 6 ಟಾಲರೆನ್ಸ್ ಬ್ಯಾಂಡ್. 6 ಮೇಲೆ ಹೋದ್ರೆ ಒಳ್ಳೆಯದಲ್ಲ. ಆದರೆ ಈ ಎಲ್ ನಿನೋದಿಂದ ಆಹಾರದ ಬೆಲೆ ಏರಿಕೆಯಾಗಿ ಹಣದುಬ್ಬರ ಏನಾದರೂ 6% ದಾಟಿದ್ರೆ RBI ಯಾವುದೇ ಕಾರಣಕ್ಕೂ ಬಡ್ಡಿ ದರ ಅಂದ್ರೆ ರೆಪೋ ರೇಟ್ ಅನ್ನ ಕಮ್ಮಿ ಮಾಡೋಕ್ಕಾಗಲ್ಲ, ಜಾಸ್ತಿನೇ ಮಾಡಬೇಕಾಗತ್ತೆ. ಈ ರೀತಿ ಬಡ್ಡಿ ದರ ಎಲಿವೇಟೆಡ್ ಇತ್ತು ಅಂತ ಹೇಳಿದ್ರೆ, ಕಟ್ ಆಗಿಲ್ಲ ಅಂತ ಹೇಳಿದ್ರೆ, ಜಾಸ್ತಿ ಆಯ್ತು ಬಡ್ಡಿ ಅಂತ ಹೇಳಿದ್ರೆ, ಕಾರ್ಪೊರೇಟ್ ಕಂಪನಿಗಳ ಸಾಲದ ಮೇಲಿನ EMI ಅಥವಾ ಇಂಟ್ರೆಸ್ಟ್ ಕಾಸ್ಟ್ ಕೂಡ ಹೆಚ್ಚಾಗುತ್ತೆ. ಸಾಮಾನ್ಯ ಜನರಿಗೂ ಕೂಡ ಆಗುತ್ತೆ. ಅದು ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಅಲ್ಲ, ಜನರ EMI ಕೂಡ, ಅದರ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಕಾರ್ಪೊರೇಟ್ ಕಂಪನಿಗಳಿಗೂ ಕೂಡ ಅದರದ್ದು ಡೈರೆಕ್ಟ್ ಇಂಡೈರೆಕ್ಟ್, ಒಂದು ಅವ್ರು ಮಾಡಿರೋ ಸಾಲದ ಮೇಲೆ ಅವ್ರು ಜಾಸ್ತಿ ಬಡ್ಡಿ ಕಟ್ಟಬೇಕಾಗುತ್ತೆ. ಏನೊಂದು ಜನರಿಗೆ ಜಾಸ್ತಿ ಅವರು ಬಡ್ಡಿ ಕಟ್ಟಬೇಕಾಗಿರೋದ್ರಿಂದ ವಸ್ತುಗಳನ್ನು ತಗೊಂಡಾಗ EMIಯಲ್ಲಿ ಜನ ಜಾಸ್ತಿ ಖರೀದಿ ಮಾಡಲ್ಲ, ಅದರಿಂದ ಡಿಮಾಂಡ್ ಕೂಡ ಕಮ್ಮಿ ಆಗುತ್ತೆ. ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ತುಂಬಾ ಪೆಟ್ಟನ್ನು ತಿನ್ನುತ್ತೆ. 5-8% ಹೊಡೆತ ತಿನ್ಬೋದು. ನೆಕ್ಸ್ಟ್ 3ನೇ ಕಂಟಕ ಸರ್ಕಾರದ ಕೇಪೆಕ್ಸ್ ಕಡಿತ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ. ಬರಗಾಲ ಬಂದರೆ ಸರ್ಕಾರದನ್ನ ಖಜಾನೆ ಹಣವನ್ನ ಹೊಸ ರಸ್ತೆ, ರೈಲ್ವೆ, ಸೇತುವೆ ನಿರ್ಮಾಣದಂತ ಅಥವಾ ಇನ್ಫ್ರಾಸ್ಟ್ರಕ್ಚರ್ಗೆ, ಕೇಪೆಕ್ಸ್ಗೆ ಹಾಕೋದನ್ನ ಸ್ವಲ್ಪ ಕಮ್ಮಿ ಮಾಡ್ಬೋದು. ಬದಲಿಗೆ VBG ರಾಮ್ಜಿ ಅಥವಾ ಮುಂಚೆ ಮನ್ರೇಗಾ ಅಂತಿತ್ತಲ್ಲ ಅದು, ಅಂತಹ ಯೋಜನೆಗಳಿಗೆ, ಉದ್ಯೋಗ ಖಾತ್ರಿಗೆ, ರಸಗೊಬ್ಬರ ಸಬ್ಸಿಡಿಗೆ ಅಥವಾ ಉಚಿತ ಪಡಿತರಕ್ಕೆ ದುಡ್ಡನ್ನು ಸುರಿಬೇಕಾಗುತ್ತೆ ಸರ್ಕಾರ ಜಾಸ್ತಿ. ಈ ರೀತಿ ಇನ್ಫ್ರಾಸ್ಟ್ರಕ್ಚರ್ಗೆ ಹೋಗುವ ಹಣ ಕಮ್ಮಿ ಆದರೆ L&T, ಅಲ್ಟ್ರಾಟೆಕ್ನಂತಹ ಕ್ಯಾಪಿಟಲ್ ಗೂಡ್ಸ್ ಹಾಗೂ ಸಿಮೆಂಟ್ ಕಂಪನಿಗಳ ಆದಾಯ ಕಮ್ಮಿ ಆಗ್ಬೋದು, ಅವ್ರ ಡಿಮಾಂಡ್ ಕಮ್ಮಿಯಾಗಿ. 4ನೇ ಕಂಟಕ ಫಾರೆಕ್ಸ್ ರಿಸರ್ವ್ ಹಾಗೂ ರೂಪಾಯಿ ಕುಸಿತ. ಒಂದು ಕಡೆ ನಮ್ಮಲ್ಲಿ ಬಡ್ಡಿ ದರ ಹೆಚ್ಚಾಗಿದ್ರೆ ವಿದೇಶಿ ಹೂಡಿಕೆದಾರರು, FIIಗಳು ನಮ್ಮ ಮಾರ್ಕೆಟ್ನಿಂದ ಭಯಂಕರವಾಗಿ ದುಡ್ಡು ತೆಗೆಯೋದನ್ನು ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಇನ್ನೊಂದದು 2026 ಶುರುವಾದಾಗಿನಿಂದ ಇಲ್ಲಿವರೆಗೆ ಬರೋಬ್ಬರಿ $18.5 ಬಿಲಿಯನ್ ದುಡ್ಡನ್ನು ವಾಪಸ್ ತಗೊಂಡಿದ್ದಾರೆ. ಬರೀ ಮಾರ್ಚ್ ತಿಂಗಳಲ್ಲಿ $12.6 ಬಿಲಿಯನ್ ಹೊರಗೆ ಹೋಗಿದೆ. ಅಮೆರಿಕದಲ್ಲಿ 10 ವರ್ಷದ ಬಾಂಡ್ ಈಲ್ಡ್ 4.5% ದಾಟಿರೋದ್ರಿಂದ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಅವರು ತಮ್ಮ ಮಾರ್ಕೆಟ್ನಿಂದ ದುಡ್ಡನ್ನು ಕೀಳ್ತಾ ಇದ್ದಾರೆ. ಇದರಿಂದ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬಿದ್ದು ಹೋಗ್ತಿದೆ. ತೈಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ನಾವಲ್ಲಿ ತೈಲಕ್ಕೂ ಕೂಡ ಜಾಸ್ತಿ ಡಾಲರ್ಸಲ್ಲಿ ಪೇ ಮಾಡಿರೋದು ಕೂಡ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ರೂಪಾಯಿ ಮೌಲ್ಯ ಬಿದ್ದು ಹೋಗೋಕ್ಕೆ. ಈ ವರ್ಷವೇ 10.9% ಕರ್ಗೆ ಹೋಗಿದೆ ರೂಪಾಯಿ.
$1 95 ಆಸುಪಾಸಿಗೆ ಬಂದು ನಿಂತಿದೆ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ. ಈ ರೂಪಾಯಿ ಡಿಪ್ರಿಸಿಯೇಷನ್ನಿಂದ ನಮಗೊಂದು ದೊಡ್ಡ ಮುಖಭಂಗನೂ ಆಗಿದೆ. IMFನ 2026 ಡೇಟಾ ಪ್ರಕಾರ ಭಾರತದ GDP $4.15 ಟ್ರಿಲಿಯನ್ ಇದೆ. ಆದರೆ ರೂಪಾಯಿ ಮೌಲ್ಯ ಕುಸಿತಿರೋದ್ರಿಂದ ನಾವು ಡಾಲರ್ ಲೆಕ್ಕದಲ್ಲಿ ಹಿಂದೆ ಬಿದ್ದಿದ್ದೇವೆ. ನಮ್ಮ ಎಕಾನಮಿ ಬೆಳೀತಾ ಇದ್ರೂ ಕೂಡ ಕರೆನ್ಸಿ ಕನ್ವರ್ಷನ್ ಲೆಕ್ಕದಲ್ಲಿ ನಾವು ವೀಕ್ ಆಗಿದ್ದೇವೆ. ಬ್ರಿಟನ್ ಹಾಗೂ ಜಪಾನ್ ನಮ್ಮನ್ನು ಹಿಂದಿಕ್ಕಿವೆ. ನಾವು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯಿಂದ 6ನೇ ಸ್ಥಾನಕ್ಕೆ ಕುಸಿದಿದ್ದೇವೆ. ಗ್ಲೋಬಲ್ ಲೆವೆಲ್ನಲ್ಲಿ ಇದು ಹೂಡಿಕೆದಾರರ ಸೆಂಟಿಮೆಂಟನ್ನು ಹಾಳು ಮಾಡುತ್ತೆ. ಇದರೊಟ್ಟಿಗೆ ಉದ್ಯೋಗ ಕಡಿತ, ಲೇ ಆಫ್, AI ಇಂಪ್ಯಾಕ್ಟ್, ಅದರ ಒಂದು ಚರ್ಚೆನೇ ಬೇರೆ ನಡೀತಾ ಇದೆ. IT ಸೆಕ್ಟರ್ ಇದರಿಂದ ಅಲುಗಾಡ್ತಿದೆ. ಟಾಪ್ 5 IT ಕಂಪನಿಗಳಲ್ಲೇ ಸುಮಾರು 6,900ಕ್ಕೂ ಅಧಿಕ ಉದ್ಯೋಗಿಗಳು ಮನೆ ಕಳಿಸಿದ್ದಾರೆ. ಅಮೆರಿಕ ಮತ್ತು ಯುರೋಪ್ನ ಕ್ಲೈಂಟ್ಗಳು ಹೊಸ ಪ್ರಾಜೆಕ್ಟ್ಗಳಿಗೆ ಜಾಸ್ತಿ ದುಡ್ಡು ಕೊಡ್ತಾ ಇಲ್ಲ. ಇದರಿಂದ ನಗರ ಪ್ರದೇಶದ ಮಿಡಲ್ ಕ್ಲಾಸ್ ಜನರ ಆದಾಯಕ್ಕೂ ಪೆಟ್ಟು ಬೀಳ್ತಾ ಇದೆ. ಬೆಂಗಳೂರು, ಪುಣೆ, ಹೈದರಾಬಾದ್ನಂಥ ನಗರಗಳಲ್ಲಿ ಕಾರ್, ಮನೆ, ಗ್ಯಾಜೆಟ್ಸ್ ಕೊಳ್ಳೋರ ಸಂಖ್ಯೆ ಡೌನ್ ಆಗ್ಬೋದು. ಇದರಿಂದ ಹಿಂಗೆ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಯಾರು ಪಾಸ್, ಯಾರು ಫೇಲ್? ಹಾಗಿದ್ರೆ ಈ ಎಲ್ ನಿನ್ಯೋ ಎಫೆಕ್ಟ್, ಎಕನಾಮಿಕ್ ಟೆನ್ಷನ್ ಹೀಗೆ ಕಂಟಿನ್ಯೂ ಆದರೆ, ಇಡೀ ವರ್ಷದಲ್ಲಿ ಸರಿಯಾಗಿ ಮಳೆ ಆಗದೆ ಎಲ್ಲ ಒಣಗೋಕೆ ಶುರುವಾದರೆ, ವಾಡಿಕೆಗಿಂತ ತುಂಬ ಕಮ್ಮಿ ಮಳೆಯಾಗಿ ಬೆಳೆ ನಾಶ ಎಲ್ಲ ಆಯಿತು, ಗ್ರಾಮೀಣ ಆದಾಯ ಕಮ್ಮಿ ಆಯಿತು ಅಂತ ಹೇಳಿದ್ರೆ, ಸ್ನೇಹಿತರೆ ಇದು ಸದ್ಯಕ್ಕೆ 61% ಇಂಪ್ಯಾಕ್ಟ್ ಅಂತ ಹೇಳ್ತಿದ್ದಾರೆ. ಟ್ರ್ಯಾಕ್ ಮಾಡ್ಬೇಕು ನಾವು ಇದನ್ನು. ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವೇರ್ ಆಗಿರೋದು, ಅಲರ್ಟ್ ಆಗಿರೋದು, ತಿಳ್ಕೊಂಡಿರೋದು ಮುಖ್ಯ. ಸೊ ಇದನ್ನು ಟ್ರ್ಯಾಕ್ ಮಾಡ್ತೀರಿ. ನಾವು ಕೂಡ ರೆಗ್ಯುಲರ್ ನಿಮಗೆ ಮಾಹಿತಿ ತಲುಪಿಸ್ತಾನೆ ಇರ್ತೀವಿ. ಒಂದು ವೇಳೆ ಹೀಗೆ ಕಂಟಿನ್ಯೂ ಆಯಿತು ಸಿಚುವೇಶನ್ ಅಂತ ಹೇಳಿದ್ರೆ, ಯಾರು ಮುಳುಗ್ತಾರೆ, ಯಾರ ಮೇಲೆ ಹೇಳ್ತಾರೆ? ಫೇಲ್ ಆಗೋ ಡೇಂಜರ್ ಝೋನ್ನಲ್ಲಿರೋದು ಮುಖ್ಯವಾಗಿ 3 ಸೆಕ್ಟರ್ಗಳು. ಮೊದಲನೇದು ಆಗಲೇ ಹೇಳಿದ ಹಾಗೆ ಆಟೋ ಸೆಕ್ಟರ್. ಎರಡನೇದು ರೂರಲ್ NBFC, ಗ್ರಾಮೀಣ ಭಾಗದಲ್ಲಿ ಮೈಕ್ರೋ ಸಾಲಗಳನ್ನು ಕೊಡೋ, ಸಣ್ಣ ಸಾಲಗಳನ್ನು ಕೊಡೋ, ಅಗ್ರಿ ಬಿಸ್ನೆಸ್ಗೆ ಸಾಲಗಳನ್ನು ಕೊಡೋ ಈ ಲೆಂಡರ್ಸ್, ಸಣ್ಣ ಪುಟ್ಟ ಸಾಲದಾತ ಕಂಪನಿಗಳು. ಇವರು ಜಾಸ್ತಿ ಸಾಲ ಕೊಡೋಕೆ ಹಿಂದೇಟು ಹಾಕ್ತಾರೆ. ಕೊಟ್ಟಿದ್ದು ಕೂಡ ಸರಿಯಾಗಿ EMI ಟೈಮಿಗೆ ಕರೆಕ್ಟಾಗಿ ಬಡ್ಡಿ ಅಸಲು ವಾಪಸ್ ಬರದೇ ಇರ್ಬೋದು. ಬ್ಯಾಡ್ ಲೋನ್ ಜಾಸ್ತಿ ಆಗ್ಬೋದು. ಇದರಿಂದ ಹೊಸ ಲೋನ್ ಇಶ್ಯೂ ಆಗೋದೇ ಕಮ್ಮಿ ಆಗ್ಬೋದು. ಹಿಸ್ಟಾರಿಕಲ್ ಡೇಟಾ ನೋಡಿದ್ರೆ ಎಲ್ ನಿನ್ಯೋ ಬಂದು ಕೃಷಿ ಹಾಳಾದಾಗಲೆಲ್ಲ ಗ್ರಾಮೀಣ ಸಾಲಗಳ ಪೈಕಿ NPA ಅಥವಾ ಕೆಟ್ಟ ಸಾಲಗಳು, ರಿಕವರ್ ಆಗದ, ವಾಪಸ್ ಬರದ ಸಾಲಗಳು 1.5% ಸಡನ್ನಾಗಿ ಜಂಪ್ ಆಗಿರೋ ಹಿಸ್ಟ್ರಿ ಇದೆ. ಮೂರನೇದು ಆಲ್ರೆಡಿ ನಿಮಗೆ ಹೇಳಿದ್ವಿ, FMCG. ನೆಕ್ಸ್ಟ್ 4ನೇದು ಪೇಂಟ್ಸ್ ಆ್ಯಂಡ್ ಏವಿಯೇಷನ್. ಕ್ರೂಡ್ ಆಯಿಲ್ ಬೆಲೆ ಏರಿದಾಗ, ಕ್ರೂಡ್ ಆಯಿಲ್ ತುಂಬ ಇಂಪಾರ್ಟೆಂಟ್ ಕಚ್ಚಾ ವಸ್ತು ಈ ಪೇಂಟ್ ಎಲ್ಲ ಮಾಡೋಕ್ಕೆ. ಅದರ ಪರಿಣಾಮ ಪೇಂಟ್ ಕಂಪನಿಗಳ ರಾ ಮೆಟೀರಿಯಲ್ ಕಾಸ್ಟ್ ಆಲ್ರೆಡಿ ಹೆಚ್ಚು ಆಗಿ ಹೋಗಿದೆ. ಹಾಗೆ ವಿಮಾನಯಾನ ಕಂಪನಿಗಳ ಫ್ಯೂಲ್, ಅವರಂತೂ ಬಾಯ್ ಬೆಳ್ಕೊಳ್ತಿದ್ದಾರೆ. ಆಲ್ರೆಡಿ ಇವಾಗಲೇ ನಮ್ಮ 30-40% ಇರ್ತಾ ಇತ್ತು ನಮ್ಮದು ಟೋಟಲ್ ಕಾಸ್ಟಲ್ಲಿ ಈ ಫ್ಯೂಲ್ದು, ಇಂಧನದ್ದು. ಈಗ 50-60% ಹೋಗಿದೆ. ಹಿಂಗಾದ್ರೆ ನಾವು ಕೆಲ ರೂಟ್ಗಳಲ್ಲಿ ಫ್ಲೈಟ್ ಹಾರ್ಸೋಕ್ಕಾಗಲ್ಲ ಅಂಥೇಳಿ ಈ ವಿಡಿಯೋ ರೆಕಾರ್ಡ್ ಮಾಡೋ ಒಂದಿನದ ಹಿಂದೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಏವಿಯೇಷನ್ ಇಂಡಸ್ಟ್ರಿಯವರು ಆಗ್ರಹ ಮಾಡಿದ್ದಾರೆ, ಹೆಲ್ಪ್ ಮಾಡಿ ಅಂಥೇಳಿ. ಹಾಗಂತ ಯಾರಿಗೂ ಲಾಭನೇ ಆಗಲ್ಲ ಮಾರ್ಕೆಟಲ್ಲಿ ಅಂತಲ್ಲ. ಕೆಲ ಕಂಪನಿಗಳಿಗೊಂಥರ ಇದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಥರನೂ ಆಗ್ಬೋದು. ಯಾವೆಲ್ಲ ಸೆಕ್ಟರ್ಸ್ ಅದು? ಮೊದಲನೇದು ಪವರ್ ಸೆಕ್ಟರ್. ಬಿರು ಬಿಸಿಲಿನಿಂದಾಗಿ ಏಪ್ರಿಲ್ 2026ರಲ್ಲಿ ಭಾರತದ ಕರೆಂಟ್ ಡಿಮಾಂಡ್ 256.1 ಗಿಗಾವ್ಯಾಟ್ ಮುಟ್ಟಿ ಹೊಸ ರೆಕಾರ್ಡೇ ಮಾಡಿದೆ. ಮಳೆ ಕಮ್ಮಿ ಆಗೋದ್ರಿಂದ ಡ್ಯಾಮ್ಗಳಲ್ಲಿ ನೀರಿಲ್ಲ. ಸೊ ಹೈಡ್ರೋ ಪವರ್ ಉತ್ಪಾದನೆ 15-20% ಕುಸಿದಿದೆ. ಹೀಗಾಗಿ ಇಡೀ ದೇಶದ 70% ಕರೆಂಟ್ ಸಪ್ಲೈಗೆ ಥರ್ಮಲ್ ಪವರ್ ಅಂದರೆ ಕಲ್ಲಿದ್ದಲನ್ನೇ ನಂಬ್ಕೋಬೇಕು. ಇದರಿಂದ ಪವರ್ ಕಂಪನಿಗಳಿಗೆಲ್ಲ ಭರ್ಜರಿ ಡಿಮಾಂಡ್ ಬರುತ್ತೆ. ಎರಡನೇದು ಕೂಲಿಂಗ್ ಸೆಕ್ಟರ್. ತಾಪಮಾನ 50 ಡಿಗ್ರಿ ಮುಟ್ಟಿರೋದ್ರಿಂದ ಕೂಲಿಂಗ್ ಉಪಕರಣಗಳನ್ನು ಮಾರೋರು, ಏರ್ ಕೂಲರ್ಗಳು, ACಗಳು, ಫ್ಯಾನ್ಗಳು ಇಂಥವುಗಳನ್ನು ಮಾರೋರು, ಅವರ ಪ್ರಾಡಕ್ಟ್ಸ್ಗೂ ಡಿಮಾಂಡ್ ಬರ್ಬೋದು. ಈಗ ನೋಡಿ, ರೀಸೆಂಟಾಗಿ ಡೇಟಾ ಪ್ರಕಾರ 10 ದಿನಗಳಲ್ಲೇ AC, ಫ್ರಿಜ್ ಕೂಡ ಮುಖ್ಯ ಅಲ್ವಾ, ತಂಪು ಕೂಲ್ ಮಾಡೋಕ್ಕೆ. ಫ್ರಿಜ್ ಸೇಲ್ಸ್ ಇವೆಲ್ಲ ಈ ಕೂಲಿಂಗ್ ಡಿವೈಸ್ಗಳದ್ದು ಸೇಲ್ಸ್ 50% ಜಂಪ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ನೆಕ್ಸ್ಟ್ ಡಿಫೆನ್ಸ್ ಸ್ನೇಹಿತರೆ. ಇದು ಸರ್ಕಾರಿ ಆರ್ಡರ್ಗಳ ಮೇಲೆ ನಡೆಯೋ ಬಿಸ್ನೆಸ್ ಆಗಿರೋದ್ರಿಂದ ಮಳೆಗೂ ಕೃಷಿಗೂ ಇದಕ್ಕೂ ಸಂಬಂಧ ಅಷ್ಟೊಂದಿರಲ್ಲ. ವೆದರ್ ಪ್ರೂಫ್ ಸೆಕ್ಟರ್ ಇದು. ಅದರಲ್ಲೂ ಈ ವರ್ಷದ ಬಜೆಟ್ನಲ್ಲಿ 6.8 ಲಕ್ಷ ಕೋಟಿ ರೂಪಾಯಿನ ಡಿಫೆನ್ಸ್ಗೆ ಇಡಲಾಗಿದೆ. ಹಾಗೂ ಇತ್ತೀಚೆಗೆ ನಡೆದಿರೋ ವಿದ್ಯಮಾನಗಳು, ಭಾರತ-ಪಾಕ್ ಸಂಘರ್ಷ, ಅಲ್ಲಿ ಮಿಡಲ್ ಈಸ್ಟಲ್ಲಿ ಆಗ್ತಿರೋದು, ಓವರಾಲ್ ಜಗತ್ತಲ್ಲಿರೋ ಸೆಂಟಿಮೆಂಟ್ ನೋಡಿದ್ರೆ ಯಾವ ದೇಶದ ಸರ್ಕಾರ ಕೂಡ ಡಿಫೆನ್ಸಿಗೆ ತುಂಬ ಕಮ್ಮಿ ಮಾಡೋಣ ಅಂತ ಯೋಚನೆ ಮಾಡೋ ಸ್ಥಿತಿಲಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಎಂದಿನಂತೆ ಆರ್ಡರ್ಸ್ ಬರ್ಬೋದು. ಇನ್ನು ಫಾರ್ಮಾಸ್ಯೂಟಿಕಲ್, ಇವರು ಕೂಡ ಹಾಗೆ ಅಲ್ವಾ, ಊಟ ಚೂರು ಕಮ್ಮಿ ಮಾಡಿದ್ರೂ ಪರವಾಗಿಲ್ಲ, ಹುಷಾರಿಲ್ಲ ಅಂದರೆ ಮೆಡಿಸಿನ್ ಎಲ್ಲ ತಗೊಳ್ಳೇಬೇಕಲ್ವ ಸ್ವಾಮಿ. ಇದು ಕೂಡ ಡಿಫೆನ್ಸಿವ್ ಸೆಕ್ಟರೇ. ಅದರಲ್ಲೂ ಕೂಡ ಡಾಲರ್ ಬೆಲೆ ಏರಿದಾಗ ಅಮೆರಿಕಾಗೆ ಔಷಧಿ ರಫ್ತು ಮಾಡೋ ನಮ್ಮ ಫಾರ್ಮಾ ಕಂಪನಿಗಳಿಗೆ ಇನ್ನೊಂಚು ಜಾಸ್ತಿ ಲಾಭ ಆಗುತ್ತೆ. ನಿಮ್ಮ ಹಣ ಬಚಾವಾಗೋದು ಹೇಗೆ ಸ್ನೇಹಿತರೆ? ಇಂಥ ಟೈಮ್ನಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಬಗ್ಗೆ ತಜ್ಞರು ಏನು ಹೇಳ್ತಿದ್ದಾರೆ, ಹವಾಮಾನ ವರದಿಗಳು ಏನು ಹೇಳ್ತಿವೆ, ಭಾರತದ ಹವಾಮಾನ ಇಲಾಖೆ IMD
ಅವ್ರು ಏನು ಹೇಳ್ತಿದ್ದಾರೆ ಎಲ್ಲದನ್ನು ಫಾಲೋ ಮಾಡ್ತಾ ಇರಬೇಕು. ಹಾಗೆ ಸರ್ಕಾರದ ನಡೆಗಳನ್ನು ಕೂಡ ಘೋಷಣೆಗಳನ್ನು ಕೂಡ ನೀಟಾಗಿ ಟ್ರ್ಯಾಕ್ ಮಾಡ್ತಾ ಇರಬೇಕಾಗತ್ತೆ. ಸೊ ಒಂದು ಐಡಿಯಾ ಸಿಗುತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿ. ಜೊತೆಗೆ ಆ್ಯಸೆಟ್ ಅಲೋಕೇಶನ್ ಮತ್ತು ಡೈವರ್ಸಿಫಿಕೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಶ್ ಈಸ್ ಕಿಂಗ್ ಅಂತ ಹೇಳ್ತಾರೆ ತಜ್ಞರು. ಯಾವುದೇ ಸನ್ನಿವೇಶದಲ್ಲೂ ಕೂಡ 10-20% ದುಡ್ಡನ್ನು ಲಿಕ್ವಿಡಲ್ಲಿರಬೇಕು. ಅದು FDನೋ, ಡೆಟ್ ಮ್ಯೂಚುವಲ್ ಫಂಡ್ಗಳು ಅಥವಾ ಗೌರ್ಮೆಂಟ್ ಬಾಂಡ್ಸೋ ಯಾವುದಾದ್ರೂ ಕೂಡ ಅದು ಜಾಸ್ತಿ ವಾಲೆಟೈಲ್ ಇರಬಾರ್ದು, ಸ್ಟೇಬಲ್ ಆಗಿರಬೇಕು. ಆ ಕಡೆ ಇಟ್ಕೊಂಡಿರಬೇಕು. ಅದರ ಕ್ಯಾಶ್ ಥರ, ಅದು ಲಿಕ್ವಿಡ್ ಥರ. ಅದು ಮಾರ್ಕೆಟಲ್ಲಿ ಆಪರ್ಚುನಿಟಿ ಓಪನ್ ಅಪ್ ಆಯಿತು ಅಂತ ಹೇಳಿದ್ರೆ, ಪತನ ಏನಾದರೂ ಆಯಿತು, ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಅಲ್ಲಿ ಮೂವ್ ಮಾಡೋಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಜೊತೆಗೆ ಸಿಕ್ಕಾಪಟ್ಟೆ ತಲ್ಲಣ ಇರುವಂಥ ಟೈಮ್ನಲ್ಲಿ ಸಣ್ಣ ಪುಟ್ಟ ಪುಡಿ ಪೆನ್ನಿ ಸ್ಟಾಕ್ಸ್ ಆ ಥರದ್ದೆಲ್ಲ ಜೂಜಾಡೋಕ್ಕಿಂತ ಹೆಚ್ಚಾಗಿ, ಅಲ್ಲಿ ಸುಮ್ಮನೆ ರಿಸ್ಕ್ ತೊಳೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಲಾರ್ಜ್ ಕ್ಯಾಪ್, ಫಂಡಮೆಂಟಲ್ ಆಗಿ ತುಂಬ ಸ್ಟ್ರಾಂಗ್ ಆಗಿರೋ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಆದರೂ ಕೂಡ ತುಂಬ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿ ಇರುವಂಥ ಕಂಪನಿಗಳು, ತೀರಾ ಓವರ್ ವ್ಯಾಲ್ಯೂಡ್ ಆಗಿಲ್ಲದೆ ಇರುವಂಥ ಕಂಪನಿಗಳು, ಅವುಗಳ ಕಡೆ ಮುಖ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಅಂದ್ಕೊಳ್ಳಿ ಸಿಂಪಲ್ ಆಗಿ, ಅದು ಕೈ ಹಿಡಿಯುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ ಇಂಥ ಸನ್ನಿವೇಶದಲ್ಲಿ. ಈಗ ನೋಡಿ 2025 ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳು 5.6% ಮೈನಸ್ ರಿಟರ್ನ್ಸ್ ಕೊಟ್ಟರೆ, ಅದೇ ನಿಫ್ಟಿ 50 ತುಂಬ ದೊಡ್ಡ ಅಲ್ಲ ಅಂದರೂ ಕೂಡ 10% ಪಾಸಿಟಿವ್ ರಿಟರ್ನ್ಸ್ನಲ್ಲೇ ಇದೆ. ಸೊ ದೊಡ್ಡ ಬಿರುಗಾಳಿ ಎಲ್ಲ ಬಂದಾಗ ಮರಗಳು ಅಲುಗಾಡ್ಬೋದು, ಪೂರ್ತಿ ಬಿದ್ದು ಹೋಗೋದು ಕಮ್ಮಿ ಆಗುತ್ತೆ. ಆದರೆ ಸಣ್ಣ ಪುಟ್ಟ ಗಿಡಗಳೆಲ್ಲ ಕಿತ್ಕೊಂಡೇ ಹೋಗ್ಬಿಡ್ಬೋದು ಅಂತ ಒಂದು ವಿಶ್ಲೇಷಣೆ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು ಅದು. ಸೊ ಸ್ನೇಹಿತರೆ, ಓವರ್ ಆಲ್ ಕಳೆದ 1-2 ವರ್ಷಗಳಿಂದಲೂ ಕೂಡ ಇದು ಹೂಡಿಕೆದಾರರ ಪೇಷನ್ಸನ್ನು ಟೆಸ್ಟ್ ಮಾಡ್ತಿರೋ ಟೈಮ್ ಇದು. ಪರಿಸ್ಥಿತಿ ಇವಾಗಲೂ ಕೂಡ ಒಂಥರ ಅನ್ಸರ್ಟನ್ನೇ ಇದೆ, ಅನಿಶ್ಚಿತ. ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಲಾರಿಟಿ ಇಲ್ಲದೇ ಇದೆ. ಒಮ್ಮೆ ಜಿಯೋಪೊಲಿಟಿಕಲ್ ಟೆನ್ಷನ್ ಹಾಗೂ ಹವಾಮಾನದ ಸಮಸ್ಯೆಗಳು ಸ್ವಲ್ಪ ಸೆಟಲ್ ಆದರೆ ಮಾರ್ಕೆಟಲ್ಲಿ ಮತ್ತೆ ಜೀವ ಕಳೆ ನಮಗೆ ಗ್ರೀನ್ 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 ನೋಡೋಕೆ ಸಿಗ್ಬೋದು. ಇಲ್ಲಾಂದರೆ ಅಲ್ಲಿ ತನಕ ಸೈಡ್ ವೇಸ್ ಮಾರ್ಕೆಟ್ ಆವಾಗ ಕುಂಟ್ಕೊಂಡು ಹೋಗೋದು, ಹೀಗೆ ನಾವು ನಿರಂತರವಾಗಿ ನೋಡಿ ಅಭ್ಯಾಸ ಆಗಿದೆ 1.5-2 ವರ್ಷದಿಂದ. ಅದೇ ಕಂಟಿನ್ಯೂ ಆದರೂ ಕೂಡ ಆಗಬಹುದು. ಸೊ ಎಲ್ಲವನ್ನು ಟ್ರ್ಯಾಕ್ ಮಾಡ್ತಿರ್ಬೇಕು ಅಷ್ಟೇ. ಸದ್ಯಕ್ಕೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವ ಸೆಕ್ಟರ್ ಓವರ್ ವೆಯ್ಟ್ ಇದ್ದೀರಾ, ಈ ನೀನು ಹವಾಮಾನದ ಪರಿಣಾಮಗಳನ್ನು ನೀವೇನಾದರೂ ಕೂಡ ಇದಕ್ಕಿಂತ ಮುಂಚೆನೂ ಟ್ರ್ಯಾಕ್ ಮಾಡ್ತಾ ಇದ್ರಾ, ನಿಮಗೇನನ್ಸುತ್ತೆ, ಪರಿಣಾಮ ಆಗುತ್ತಾ ಇಲ್ವಾ, ಎಲ್ಲವನ್ನ ನಿಮ್ಮ ಒಪಿನಿಯನ್ ಕೂಡ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ, ನಿಮ್ಮಲ್ಲಿ ಯಾರಾದರೂ ಟ್ರೇಡರ್ಸ್ ಇದ್ದರೆ, ರೆಗ್ಯುಲರ್ ಆಗಿ ಮಾರ್ಕೆಟಲ್ಲಿ ಆ್ಯಕ್ಟಿವ್ ಇನ್ವೆಸ್ಟಿಂಗ್ ಮಾಡೋರು ಇದ್ದರೆ, ಅವರು ಲೆಮನ್ ಪ್ಲ್ಯಾಟ್ಫಾರ್ಮ್, ನಿಮಗೆ ಆವಾಗಲೇ ಹೇಳಿದ್ವಲ್ಲ, ಸೆಬಿ ರೆಗ್ಯುಲೇಟೆಡ್ ಪ್ಲ್ಯಾಟ್ಫಾರ್ಮ್ ಇದು, ಅದನ್ನು ಚೆಕ್ ಮಾಡ್ಬೋದು. ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.